ನಮ್ಮ ಮನೇಲಿ ಸಾಲ ರಾಶಿ ಆಗಿದೆ ಅಂದ್ಕೊಂಡೆ. ಆವಾಗ ನಮ್ಮಪ್ಪ 1 ಎಕರೆ ಜಾಗ 5,000 ರೂಪಾಯಿ ಗುಂಟೆಲಿ ಮಾರಾಕ್ಬಿಟ್ಟ. ರೋಡ್ ಸೈಡ್ ಜಾಗ. ಹೀಗೆ ಅದೇ ಜಾಗಕ್ಕೆ 1 ಗುಂಟಿಗೆ 5 ಲಕ್ಷ ಆಗಿದ್ದು. ಅದೇ ಜಾಗ ಈಗಿದ್ರೆ 5 ಲಕ್ಷ ರೂಪಾಯಿ ಗುಂಟಿ ಅನ್ಕ ಮಾಡಿದ್ರೆ ನಾನು ಕೋಟ್ಯಾಧಿಪತಿ ಆದಿದೆ. ಈಗ ನಾವು ಆ ಸಾಲ ತೀರ್ಸ್ಕೊಂಡಾದ್ರೂ ಸುಖವಾಗಿರೋ ಇಲ್ಲ. ಮತ್ತು ಸಾಲನೇ ಆಗಿದ್ದು, ಜಾಗನೂ ಹೋಯ್ತು ಮತ್ತು ಸಾಲನೂ ಹಾಗೆ ಇತ್ತು. ಆ ಸಾಲ ಬೆಂಕಿ ಬೀಳಾಗಿತ್ತು. ಈಗ ನಮ್ಮ ಹೊಟ್ಟೆ ಬೆಂಕಿ ಬೀಳ್ತಿದ್ದು ಪರಿಸ್ಥಿತಿ ನೋಡಿ. ಇದು ನಮ್ದೊಂದೇ ಅಲ್ಲ, ಭಾಳ ಜನರ ಕತ್ತಿನೇ ಹಿಂಗೆ. ಅಜ್ಜಿ ಅಲ್ಲ ಹಿಂಗೆ ಕೊಟ್ಟಾಕಣೋದು ಇತ್ತು ಭಾಳ ಮಂದಿಗೆ. ಹಿಂಗೆ ಕೊಡು ಸಾಯಿಲ್ಲ, ಕಾಲಿಡೋಕ್ಕೂ ಜಾಗಿಲ್ಲ ನಮಗೆ. ಈಗ ಸಿಟಿ ಬದಿಗೆಲ್ಲ ಮತ್ತು ಜಾಗ ತಗೊಳೋದಲ್ಲ, ಬರೀ ನೋಡ್ಕೊತಂಡು ಉಳಿದೆಯಾ. ಆ ರೇಟ್ ಕೇಳಿದ್ರೆ ಎದ್ದಾಡ್ಬಿಡ್ತಿದ್ದು. ಊರ್ ಸೈಡ್ ಅಂತೂ ಮತ್ತು ಜಾಗದ ಮಾತಾಡೋಂಗಿಲ್ಲ. ಈಗ ಮಾತ್ರಂಗೆ ಜಾಗ ಇದ್ದಾರೆ ಅಪ್ಪ ಸಾವುಕಾರ ಮಂದಿ. 1 ಎಕರೆಲಿ 10 ಗುಂಟೆ ಮಾಡಿದ್ರು ಅವ್ರಿಗೆ ಕೋಟಿಗಟ್ಟಲೆ ದುಡ್ಡೇಯ. ನಮ್ದು ಅವಾಗೆ ಸಾಲ ಮಾಡ್ಕೊಂಡು ಜಾಗ ಮಾರ್ಕೊಂಡೆ ತೋಪಟ್ನ ಆಗೋದ್ರು. ಈಗ ಬೇರೆ ಜಾಗ ನೋಡ್ಕೊಂಡೆ ಮಾಡ್ತಕೊಳ್ಳೋದು ಹೇಗೆ ಪರಿಸ್ಥಿತಿ.